ಗಣೇಶ ವಿಸರ್ಜನೆ ವೇಳೆ ಪೊಲೀಸರು ಲಾಠಿ ಬೀಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಇಂದು ಎಸ್ಪಿ ವಿರುದ್ಧವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗರಂ ಆಗಿದ್ದಾರೆ. ಮೈಕ್ ಕೆಳಗಿಟ್ಟು ಜೋರಾಗಿ ಕೂಗಾಡಿದಂತಹ ಪ್ರಹ್ಲಾದ್ ಜೋಶಿ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇದು ನಡೆದಿರುವಂತದ್ದು ಸೆಪ್ಟೆಂಬರ್ 6ರಂದು. ಇದೇ ನರೇಂದ್ರ ಗ್ರಾಮದಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡಲಾಗ್ತಾ ಇತ್ತು. ಡಿಜೆ ಹಾಕೋ ವಿಚಾರಕ್ಕೆ ಎರಡು ಗುಂಪುಗಳ ಮಧ್ಯೆ ವಾಗ್ವಾದ ನಡೆದಿದೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನರಸಿಂಹಮೂರ್ತಿ ಪ್ಯಾಟಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನರಸಿಂಹಮೂರ್ತಿ ಪ್ಯಾಟಿ, ಮೊನ್ನೆ ಅಂದ್ರೆ ಸೆಪ್ಟೆಂಬರ್ 6ನೇ ತಾರೀಕು ನಡೆದಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಎಸ್ಪಿ ಮೇಲೆ ಗರಂ ಆಗಿದ್ದಾರೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿನ್, ಏನಾಗಿತ್ತು ಅಂದ್ರೆ ಸೆಪ್ಟೆಂಬರ್ 6ರಂದು ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಅಂದು ರಾತ್ರಿ ಸುಮಾರು 10 ಗಂಟೆ ಹೊತ್ತಿಗೆ ಎರಡು ಡಿಜೆಗಳ ನಡುವೆ, ಅಂದ್ರೆ ಎರಡು ಗಣಪತಿಗಳ ವಿಸರ್ಜನೆ ವೇಳೆ ಎರಡು ಡಿಜೆಗಳ ನಡುವೆ ಸ್ಪರ್ಧೆ ನಡೆದಿತ್ತು. ಸುಮಾರು 1 ಗಂಟೆ ಕಾಲ ಎರಡು ಡಿಜೆಗಳ ನಡುವೆ ಸ್ಪರ್ಧೆ ನಡೀತು. ಅಲ್ಲಿಂದ ಸ್ಥಳದಿಂದ ತಡೆದಿರಲಿಲ್ಲ. ಅದು ಹೃದಯ ಭಾಗ, ಆ ಗ್ರಾಮದ ಹೃದಯ ಭಾಗವಾಗಿತ್ತು. ಈ ವೇಳೆ ಧಾರವಾಡ ಗ್ರಾಮೀಣ ಠಾಣೆ ಪೊಲೀಸರು ಯುವಕರನ್ನು ಅಲ್ಲಿಂದ ತರಲು ಲಘು ಲಾಠಿ ಪ್ರಹಾರ ಮಾಡಿದ್ರು. ಅದೀಗ ಬೇರೆ ಸ್ವರೂಪ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ವಿಶೇಷವಾಗಿ ರಾಜಕೀಯ ಸ್ವರೂಪ ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಇದಾದ ಬಳಿಕ ಸೆಪ್ಟೆಂಬರ್ 8ರಂದು ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರ ನೇತೃತ್ವದಲ್ಲಿ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಲಾಠಿ ಚಾರ್ಜ್ ಮಾಡಿದವರ ಪೊಲೀಸರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹ ನಡೆದಿತ್ತು. ಇದಾದ ಬಳಿಕ ಇಂದು ಏನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಏನು ಧಾರವಾಡದಲ್ಲಿ ಒಂದು ಸಭೆ ನಡೆಸಿದ್ರು, ದಿಶಾ ಸಭೆ. ಅದಾದ ನಂತರ ನೇರವಾಗಿ ಶಾಸಕ ಅರವಿಂದ್ ಬೆಲ್ಲದ್ ಅವರ ಜೊತೆ ನರೇಂದ್ರ ಗ್ರಾಮಕ್ಕೆ ತೆರಳಿದ್ರು. ಅಲ್ಲಿ ಒಂದು ಸಭೆಯನ್ನು ಆಯೋಜಿಸಲಾಗಿತ್ತು. ಆ ಸಭೆಯಲ್ಲಿ ಎಸ್ಪಿ ಅವರು ಕೂಡ ಇದ್ರು, ಗುಂಜನ್ ಆರ್ಯ ಕೂಡ ಅಲ್ಲಿದ್ರು. ಈ ಸಂದರ್ಭದಲ್ಲಿ ಮಾತಾಡ್ತಾ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈ ಒಂದು ಲಾಠಿ ಚಾರ್ಜ್ ಮಾಡಿದವರ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು. ಅದೇ ಹೊತ್ತಲ್ಲಿ ಅಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಈ ಒಂದು ಒಟ್ಟಾರೆ ಅವರ ಭಾಷಣವನ್ನು ಶೂಟಿಂಗ್ ಮಾಡ್ತಾ ಇತ್ತು. ಅವರ ಮೇಲೆ ಗರಂ ಆಗಿರುವಂತಹ ಏನು ಜೋಶಿ ಅವರು ಕೂಡಲೇ ಎಸ್ಪಿ ಅವರಿಗೆ ತರಾಟೆಗೆ ತೆಗೆದುಕೊಂಡು ಕೂಡಲೇ ನೀವು ಯಾರು ಈ ಒಂದು ಲಾಠಿ ಚಾರ್ಜ್ ಮಾಡಿದಾರೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಕೂಡಿದ್ರು. ಒಂದು ವೇಳೆ ನೀವು ಕ್ರಮ ತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಮತ್ತೆ ಹೋರಾಟ ಮಾಡ್ತೀವಿ ಅಂದ್ರು. ಅದೇ ವೇಳೆ ಯುವಕರ ಏನು ಜೋರಾಗಿ ಗಲಾಟೆ ಶುರು ಮಾಡಿದಾಗ ನಾವು ಈಗಲೇ ಹೋಗಿ ಎಸ್ಪಿ ಕಚೇರಿ ಮುಂದೆ ನಾವು ಪ್ರತಿಭಟನೆಯನ್ನು ಮಾಡೋಣ ಅಂತ ಹೇಳಿದ್ರು. ಅದಾದ ನಂತರ ಅವರ ಒಂದು ಮನವೊಲಿಸಿದಂತ ಎಸ್ಪಿ ಆ ರೀತಿ ಮಾಡೋದು ಬೇಡ ಅಂತ ಹೇಳಿದ್ರು. ಇದೀಗ ಒಟ್ಟಾರೆ ಈ ಪ್ರಕರಣ ಒಟ್ಟಾರೆ ರಾಜಕೀಯ ತಿರುವು ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು ನಿತಿನ್. ಓಕೆ ನರಸಿಂಹಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.